Guys, welcome back to Easy Simplified. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಾವು LED ಬ್ಲಿಂಕ್ ಆ್ಯಂಡ್ ಪುಷ್ ಬಟನ್ ಮುಗಿಸಿದ್ದೀವಿ ಅಲ್ವಾ? ಆಸ್ ಪರ್ ಅವರ್ ರೋಡ್ ಮ್ಯಾಪ್ ಇವೆರಡು ಆಗಿದೆ. ಈಗ ನೆಕ್ಸ್ಟು ಬಜರ್ಗೆ ಹೋಗಬೇಕು. ಈಗ ಫಸ್ಟ್ ಆಫ್ ಆಲ್ ನಾವೇನು ಯಾವುದೇ ಆಯಿತು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಂಗಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಟೈಪ್ಸ್ ಇದೆಯಾ, ಈ ಥರ ಎಲ್ಲ ಆಲೋಚನೆ ಮಾಡಬೇಕಲ್ವಾ? ಈಗ ಫಸ್ಟ್ ಆಫ್ ಆಲ್ ಬಜರ್ ಅಂದರೆ ಸಿಂಪಲ್ ಅರ್ಥ ನಮಗೊಂದು ಔಟ್ಪುಟ್ ಡಿವೈಸ್ ಥರ, ಓಕೆನಾ? ಸೊ ನೆಕ್ಸ್ಟ್ ಬಜರಲ್ಲಿ ಟೈಪ್ಸ್ ಯಾವ್ಯಾವು ಅಂದರೆ ಟೂ ಟೈಪ್ಸ್, ಒಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಅಂತೇಳಿ. ಸಿ ಆ್ಯಕ್ಟಿವ್ ಬಜರ್ ಮತ್ತು ಪ್ಯಾಸಿವ್ ಬಜರ್ ಸೇಮ್ ನೋಡೋಕ್ಕೆ ಔಟ್ಸೈಡ್ ಸ್ಟ್ರಕ್ಚರ್ ಎರಡು ಸೇಮ್ ಇರುತ್ತೆ, ಬಟ್ ದ ಫಂಕ್ಷನ್ಸ್ ಇಸ್ ಡಿಫ್ರೆಂಟ್. ಫಂಕ್ಷನ್ ಸೇಮ್ ಸೌಂಡೇ ಬರುತ್ತೆ, ಬಟ್ ದ ವೇ ಆಫ್ ವಿ ಆರ್ ಯೂಸಿಂಗ್ ಇಸ್ ಡಿಫ್ರೆಂಟ್, ಓಕೆನಾ? ಆ್ಯಕ್ಟಿವ್ ಬಜರ್, ಪ್ಯಾಸಿವ್ ಬಜರ್, ಆಲ್ಮೋಸ್ಟ್ ಬಿಗಿನರ್ಸ್ ಸ್ಟಾರ್ಟ್ ವಿತ್ ಆ್ಯಕ್ಟಿವ್ ಬಜರ್, ಓಕೆನಾ? ಪ್ಯಾಸಿವ್ ಬಜರ್ ಕೂಡ ಯೂಸ್ ಮಾಡಿದ್ರೆ ಏನಾಗಲ್ಲ, ಬಟ್ ಈಗ ನಾನು ಮಾಡೋ ಪ್ರಾಜೆಕ್ಟಲ್ಲಿ ಆ್ಯಕ್ಟಿವ್ ಬಜರ್ ಯೂಸ್ ಮಾಡ್ತೀನಿ, ಓಕೆ? ದೆನ್ ಬನ್ನಿ ಆ್ಯಕ್ಟಿವ್ ಬಜರ್ಗೂ ಪ್ಯಾಸಿವ್ ಬಜರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಈವನ್ ನಾವು ಆ್ಯಕ್ಟಿವ್ ಬಜರ್ನ ಡೈರೆಕ್ಟ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡು ಸೌಂಡ್ ಬರುತ್ತೆ, ಬಟ್ ಪ್ಯಾಸಿವ್ ಬಜರ್ ಬರೋದಿಲ್ಲ, ಓಕೆನಾ? ದೆನ್ ಈಗ ಆ್ಯಕ್ಟಿವ್ ಬಜರ್ ಪ್ಯಾಸಿವ್ ಬಜರ್ ಅಂದರೆ ಗೊತ್ತಾಯಿತು, ಮತ್ತು ಡಿಫ್ರೆನ್ಸ್ ಗೊತ್ತಾಯಿತು. ಬಟ್ ಇನ್ನೊಂದಿದೆ, ಏನಪ್ಪ ಅಂದರೆ ಹಂಗಾದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಬರಲ್ಲ ಅಂದರೆ ಇನ್ನೇನು ಕನೆಕ್ಟ್ ಮಾಡಬೇಕು ಅಂದರೆ ಆಡಿಯೋನಾಗಿ ಪ್ಯಾಸಿವ್ ಬಜರ್, ಓಕೆ? ಆಡಿಯೋನ ಕನೆಕ್ಟ್ ಮಾಡಿದರೆ ಕ್ಲಾರಿಟಿಯಾಗಿ ಬರುತ್ತೆ, ಓಕೆನಾ? ಬಟ್ ಆ್ಯಕ್ಟಿವ್ ಬಜರ್ ಆಡಿಯೋ ಕನೆಕ್ಟ್ ಮಾಡಿದ್ರೆ ಕ್ಲಾರಿಟಿ ಬರುತ್ತಾ? ಬರುತ್ತೆ, ಬಟ್ ಕಂಪೇರ್ ಟು ಪ್ಯಾಸಿವ್ ಬಜರು ಇದು ಕಮ್ಮಿ, ಓಕೆನಾ? ಸೊ ಈ ರೀತಿ ಒಂದು ಅಡ್ವಾಂಟೇಜ್ ಇದೆ, ಅದಕ್ಕೂ ಡಿಸ್ಅಡ್ವಾಂಟೇಜ್ ಇದೆ. ಈ ರೀತಿ ಆ್ಯಕ್ಟಿವ್ ಬಜರ್ ಮತ್ತು ಪ್ಯಾಸಿವ್ ಬಜರ್ ಇದೆ, ಓಕೆ? ಸೊ ಈಗ ಬನ್ನಿ ಈ ಬಜರಲ್ಲಿ ಈಗ ನಾವು ಸಾಫ್ಟ್ವೇರಲ್ಲಿ ರನ್ ಮಾಡೋಣ ಬಜರ್ನ, ಓಕೆ? ಸಿ ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿ ನೋಡ್ತಿದ್ದೆ, ಒಂದಿನ ಮತ್ತೆ ಇನ್ನೊಂದ್ಸರಿ ಮಾಡೋಣ, ಓಕೆ? ಸಿ ನಾವು ಫಸ್ಟು ಹೋಗಿ ಸರ್ಚಲ್ಲಿ ಬಜರ್ ಅಂತ ಟೈಪ್ ಮಾಡೋದು, PU ಅಂತ ಮಾಡಿದ್ರೆ ಬಜರ್ ಬರುತ್ತೆ. ಸಿ ಇದೆಲ್ಲ ಆಲ್ರೆಡಿ ಅವ್ರು ಇಂಪ್ಲಿಮೆಂಟ್ ಮಾಡಿರುತ್ತೆ, ಬಟ್ ನಾವು ಡೈರೆಕ್ಟ್ ಇದಕ್ಕೆ ಹೋಗ್ಬೇಡ. ಫಸ್ಟ್ ಬೇಸಿಕಲ್ ಫೌಂಡೇಶನ್ ಇದು, ಫಸ್ಟ್ ಇದ್ದಾರೆ ಅರ್ಥ ಮಾಡ್ಕೊಂಡು. ಪೀಝೋ ಅಂತ ಇದೆ, ಈ ಪೀಝೋ ಅಂತ ಇದೆಯಲ್ಲ, ಪೀಝೋ ಸಿಯರ್ ಪ್ಯಾಸಿವ್ ಬಜರ್ ಟೈಪ್ಸ್ ಆಫ್ ಇದೆ. ಆಲ್ರೆಡಿ ಪ್ಯಾಸಿವ್ ಬಜರ್ ನೋಡಿದ್ದಲ್ವಾ? ಸಾರಿ, 1 ಮಿನಿಟ್. ಸಿಯರ್ ಪೀಝೋ ಇಸ್ ಆಕ್ಟಿವ್ ಆರ್ ಪ್ಯಾಸಿವ್ ಅಂತ ನೋಡಿದರೆ ಕ್ಯಾನ್ ಬೋತ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಡಿಪೆಂಡಿಂಗ್ ಆನ್ ದಿ ಕನ್ಸ್ಟ್ರಕ್ಷನ್, ಓಕೆನಾ? ಸೊ ನಾವೇನು ಈ ಪೀಝೋ ಯೂಸ್ ಮಾಡ್ತಿದ್ದೀವಿ ಇದು ಬೋತ್ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ಆಗಿ ಯೂಸ್ ಮಾಡ್ಬೋದು, ಓಕೆನಾ? ಈ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ಏನು ಬೇಡ, ನಾನೇನಂತೆ ಆ್ಯಕ್ಟಿವ್ ಆದರೆ ಡೈರೆಕ್ಟ್ ಬ್ಯಾಟ್ರಿನೇ ಸೌಂಡ್ ಬರುತ್ತೆ ಅಂತ ಅಲ್ವಾ? ಜಸ್ಟ್ ಟೆಸ್ಟ್ ಮಾಡೋಣ. ಏನು ಬ್ಯಾಟ್ರಿ ತಗೊಳ್ಳೋಣ ಫಸ್ಟ್. ಯಾವುದು ಬ್ಯಾಟರಿ? ನೈನ್ ಬ್ಯಾಟರಿ, ಓಕೆ? ಜಸ್ಟ್ ಪಾಸಿಟಿವ್ ಟು ಪಾಸಿಟಿವ್, ಓಕೆ? ದೆನ್ ನೆಗೆಟಿವ್ ಟು ನೆಗೆಟಿವ್, ಓಕೆನಾ? ಇದು ಆ್ಯಕ್ಟಿವ್ ಪ್ಯಾಸಿವ್ ಅಂದರೆ ನಾವು ಡಿಪೆಂಡಿಂಗ್ ಆನ್ ಕನ್ಸ್ಟ್ರಕ್ಷನ್. ನಾವು ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರೆ ಇದು ಸೌಂಡ್ ಬರಲೇಬೇಕು, ಬರದೇ ಹೋದರೆ ಡೆಫಿನೆಟ್ಲಿ ನಾನು ಹೇಳಿದ್ದೇನೆ ರಾಂಗ್ ಇರುತ್ತೆ. ಲೆಟ್ ಅಸ್ ಸಿ. ಕೇಳಿಸ್ತಾ? ಪೀಝೋ ಇಸ್ ಬೋತ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್, ನಾವು ಡಿಪೆಂಡ್ಸಿಂಗ್ ಆನ್ ಕನ್ಸ್ಟ್ರಕ್ಷನ್, ಓಕೆ? ಇದೇನೋ ಆಯ್ತು, ಈಗ ಪ್ರೂವ್ ಆಯಿತು ಬಜರ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಯಾವ ಟೈಪ್ಸ್ ಇದೆ ಅಂತ ಗೊತ್ತಾಯಿತು. ಈಗ ನಾವು ಆ್ಯಕ್ಟಿವ್ ಗೊತ್ತಾಯ್ತಲ್ಲ, ಈಗ ಪ್ಯಾಸಿವ್ ಅಂದರೆ ಸಿಂಪ್ಲಿ ಇಲ್ಲ, ಈ ಬ್ಯಾಟ್ರಿ ತೆಗೆದು ನಾವು ಆಡಿನ ಯೂಸ್ ಮಾಡ್ಕೊತೀವಿ ಅಷ್ಟೇ, ಓಕೆನಾ? ಆಡಿನ ಯೂಸ್ ಮಾಡಿ ಜಸ್ಟ್ ಇದೆಯಲ್ಲ ಈ ಪಾಸಿಟಿವ್ನ ಯಾವುದು 80 ಕೊಟ್ಕೊಳ್ಳಿ, ದೆನ್ ನೆಗೆಟಿವ್ನ ಒಂದು ಗ್ರೌಂಡಿಗೆ ಕೊಟ್ಕೊಳ್ಳಿ, ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಈಗ ಜಸ್ಟ್ ಇದನ್ನ ರನ್ ಮಾಡಬೇಕು. ಸಿಯರ್ ಕರೆಂಟ್ ಆಯ್ತಲ್ವಾ? ಈಗ ಜಸ್ಟ್ ರನ್ ಮಾಡಿದ್ರೆ ಆಗುತ್ತಾ? ಇಲ್ಲ, ಕೋಡ್ ಇದೆಯಲ್ಲ ಇಲ್ಲಿ. ಸಿ ಕೋಡ್ ಅಂತ ಹೇಳಿದ್ದೀನಿ 8, ಓಕೆನಾ? ಇಂಟ್ ಬಜರ್ 8, ಓಕೆನಾ? ದೆನ್ ಪಿನ್ ಮೋಡ್ಸು ಬಜರ್ ಔಟ್ಪುಟ್, ಓಕೆ? ದೆನ್ ವಾಯ್ಡ್ ಲೂಪ್ ಇದು ರನ್ ಆಗ್ತಾನೇ ಇರಲಿ, ಹೈ ಲೋ ಅಂತ, ಓಕೆ? ಸಿಯರ್ ಓಕೆನಾ? ಅರ್ಥ ಆಯ್ತಾ? ಅಂದರೆ ನಾನು ಏನು ಹೇಳಿದ್ದೀನಿ ಕೋಡಲ್ಲಿ, ಪ್ರತಿ ಇಷ್ಟು ಟೈಮಿಗೆ ಡಿಲೇ ಆಗ್ತಾ ಇರಲಿ ಅಂತ, ಅಂದರೆ ಪ್ರತಿ ಸೆಕೆಂಡಿಗೂ ನೋಡಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಜಾಸ್ತಿ ಕಮ್ಮಿ ಆಗುತ್ತೆ. ಈಗ ಇದು ಬೇಡ, ಈ 1000 ಬದಲು ನಾನೀಗ 100 ಮಾಡಿದೆ ಅನ್ಕೋತೀನಿ, ಯಾವತ್ತಾಯ್ತು ನೋಡಿ ಚೇಂಜ್ ಆಗ್ತಿಲ್ಲ ಅಂದರೆ ಬ್ಯಾಕ್ ಸ್ಪೇಸ್ ಹೊಡಿತಾ ಇದ್ದೀನಿ, ಬಟ್ ಚೇಂಜ್ ಆಗ್ತಿಲ್ಲ. ಏನಕ್ಕೆ ಅಂದರೆ ರನ್ ಆಗ್ತಿದ್ರು ಕೂಡ ಚೇಂಜ್ ಆಗಲ್ಲ, ರನ್ನಿಂಗ್ ಟೈಮಲ್ಲಿ ಚೇಂಜ್ ಆಗಲ್ಲ. ಸೊ ಅವಾಗ ಸ್ಟಾಪ್ ಮಾಡಿ ಅವಾಗ ನೀವು ಚೇಂಜ್ ಮಾಡಬೇಕು, ಓಕೆನಾ? ನಾನು ಯಾವ್ದಾದ್ರು ವೀಡಿಯೋದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಸಾರಿ, ಚೇಂಜ್ ಮಾಡ್ಬೋದು, ಓಕೆ? ಓಕೆ 100 ಮಾಡಿದೆ, ಇವಾಗ ರನ್ ಮಾಡಿ ನೋಡಿ. ಈಗ ನೋಡಿ ಯಾವ ರೀತಿ ಬ್ಯಾಕ್ ಬೇಸಿಕ್ಸ್ ಬೇಗ ರನ್ ಆಗ್ತದೆ, ಓಕೆನಾ? 100 ಬಂತು, ನಾನು ಏನಾದರೂ ಈಗ 10,000 ಹಾಕಿದ್ರೆ ಏನಾಗುತ್ತೆ?
ಅಂದರೆ 1 ಮಿನಿಟ್ ತನಕ ಮೀನ್ಸ್ ಸಾರಿ ಈ ರೀತಿ ನಾವೇನು ಡಿಲೇ ಕೊಟ್ಟಿದ್ದೀವಲ್ಲ ರನ್ ಆಗ್ತಿದೆ ಅಲ್ವಾ. ಏನಿದೆ 10,000 ಸೆಕೆಂಡ್ಸ್. 10,000 ಸೆಕೆಂಡ್ಸ್ ಅಲ್ಲ, ಇದು 10,000 ಕೊಟ್ಟಿದ್ದೀನಿ ಡಿಲೇ ಅಂದರೆ 10 ಸೆಕೆಂಡ್ ಅಂತ, 10 ಮಿಲಿ ಸೆಕೆಂಡ್ ಮೀನ್ಸ್ 10,000 ಮಿಲಿ ಸೆಕೆಂಡ್ಸ್ ಅಂದರೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರೆ ಅಂದರೆ 10 ಸೆಕೆಂಡ್ ಆಗುತ್ತೆ. ಇಲ್ಲೇ ನಾನು 1000 ಕೊಟ್ಟರೆ 1 ಸೆಕೆಂಡ್. ಓಕೆನಾ, ಈ ರೀತಿ ನೋಡಿ. ಈಗ 10 ಸೆಕೆಂಡ್ ಇಲ್ಲಿ ಮೇಲೆ ಟೈಮಿಂಗ್ಸ್ ನೋಡಿ. ಇಲ್ಲಿ ಏನಾರು ಅರ್ಥ ಆಗಿದ್ರೆ ನೋಡಿ ಇನ್ನೊಂದ್ಸರಿ ಮಾಡ್ತೀನಿ. ಓಕೆ, ರನ್ ಆಗ್ತಿದೆ ಅಲ್ವಾ ನೋಡಿ, ಟೈಮಿಂಗ್ಸ್ ನೋಡ್ತಾ ಹೋಗಿ 10 ಸೆಕೆಂಡ್ವರೆಗೂ ಇದು ರನ್ ಆಗ್ತಾನೆ ಇರುತ್ತೆ. ಓಕೆ, 6 7 8 9 10. ಓಕೆನಾ, ಈ ರೀತಿ ಇದು ರನ್ ಆಗ್ತಾ ಇರೋದು. ಓಕೆ, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಸೊ ಎನಿ ಡೌಟ್ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಈಗ ಹಾರ್ಡ್ವೇರ್ ರನ್. ಓಕೆನಾ, ಹಾರ್ಡ್ವೇರ್ ನೋಡೋಣ. ಓಕೆ, ಹಾರ್ಡ್ವೇರ್ ನೋಡೋಣ. ಈಗ ದಿಸ್ ವಾಸ್ ದಿ ಬಜರ್. ಈ ರೀತಿ ಪ್ಲಸ್ ಮತ್ತು ಮೈನಸ್ ಅಂದರೆ ಈ ಕಡೆ ಏನಿದೆಯಲ್ಲ ಇದು ಯಾವ ಕಡೆ ಉದ್ದ ಇದೆ ಅದು ಪ್ಲಸ್ಸು ಪಿನ್ನು, ಈ ಕಡೆ ಸಣ್ಣ ಇದೆ ಅಂದರೆ ದ ಲೆಂತು ಕಂಪೇರ್ ಟು ದಿಸ್ ಇದು ಲೆಸ್ ಅಲ್ವ ಇರೋದು. ಸೊ ಇದು ನೆಗೆಟಿವ್ ಅಂತ, ಪಾಸಿಟಿವ್ ನೆಗೆಟಿವ್ ಅಂತ. ಓಕೆನಾ, ಸೊ ದಿಸ್ ವಾಸ್ ದಿ ಆ್ಯಕ್ಟಿವ್. ಓಕೆನಾ, ನಾನು ಡಿಫ್ರೆನ್ಸ್ ಹೇಳ್ಬೇಕಾದ್ರೆ ಗೊತ್ತಾ, ಇಲ್ಲಿ ಏನಾದರೂ ಇಲ್ಲಿ ಕಂಪ್ಲೀಟ್ ಡಾರ್ಕ್ ಬ್ಲಾಕ್ ಇರಬಹುದು. ಏನಾದರೂ PCB ಡಿಸೈನ್ ಥರ ಇದ್ದಿದ್ರೆ PCB ಥರ ಅದು ಏನಾದರೂ ಪ್ಯಾಸಿವ್ ಆಗೋದು. ಸೊ ಇದು ಆ್ಯಕ್ಟಿವ್. ಓಕೆನಾ, ಈಗ ಇದನ್ನು ಫಸ್ಟ್ ನಾವು ಬ್ಯಾಟ್ರಿ ಚೆಕ್ ಮಾಡೋಣ. ಓಕೆ, ಇದೆ ಅಲ್ವಾ, ಈಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆನಾ, ರೆಡ್ ಈಸ್ ಆಲ್ವೇಸ್ ಪಾಸಿಟಿವ್. ಈಗ ನೆಗೆಟಿವ್ನ ಕನೆಕ್ಟ್ ಮಾಡ್ತಿದ್ದೀನಿ. ಓಕೆನಾ, ನೆಗೆಟಿವ್ ಕನೆಕ್ಟ್ ಆಯಿತು. ಈಗ ಪಾಸಿಟಿವ್ ಕನೆಕ್ಟ್ ಮಾಡ್ತೀನಿ. ಓಕೆನಾ, ಈಗ ನೀವು ಪಾಸಿಟಿವ್ ಕನೆಕ್ಟ್ ಮಾಡಿದರೆ ಸೌಂಡ್ ಹೆವಿ ಬರುತ್ತೆ. ಓಕೆನಾ, ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಈ ರೀತಿ ಸೌಂಡ್ ಬರುತ್ತೆ. ಓಕೆನಾ, ಸೌಂಡ್ ಗೊತ್ತಾಯ್ತಲ್ವಾ. ಸೊ ಬಜರ್ ಸೌಂಡ್ ಗೊತ್ತಾಯ್ತು. ಈಗ ನಾವು ಈ ಆರ್ಡಿನೋದಲ್ಲಿ ರನ್ ಮಾಡೋಣ. ಓಕೆನಾ, ಲೆಟ್ ಅಸ್ ಸ್ಟಾರ್ಟ್. ಆರ್ಡಿನೋ ಫಸ್ಟ್ ಕನೆಕ್ಷನ್ ಹೇಳ್ತೀನಿ ನೋಡಿ. ಸಿಂಪ್ಲಿ ನಾನು 8 ತೊಗೊಂಡಿದ್ದೀನಿ. ಪಿನ್ ನಂಬರ್ 8 ಇದೆಯಲ್ಲ, 8 ಮತ್ತು ಗ್ರೌಂಡು. ಸಿಂಪ್ಲಿ ಇಲ್ಲಿಗೆ ಸಪ್ಲೈ ಸೈಡಿಗೆ ಕೊಡ್ತೀನಿ. 8 ಪಾಸಿಟಿವ್ ನೆಗೆಟಿವ್ ಗ್ರೌಂಡು. ದೆನ್ ಅದೇ ಇದರಿಂದ ಏನು ಪಾಸಿಟಿವ್ ಇದೆಯಲ್ಲ, ಪಾಸಿಟಿವ್ ಪಿನ್ನಿಗೆ ಬಜರ್ ಇದೆಯಲ್ಲ, ಇಲ್ಲಿ ಈ ಬಜರಿಗೆ ಕೊಟ್ಕೊತೀನಿ. ಓಕೆನಾ, ಸೊ ಪಾಸಿಟಿವು ಪಿನ್ ನಂಬರ್ ಈ ಸೈಡ್ಗೆ, ಪಾಸಿಟಿವ್ ಈ ಕಡೆ ಹೋಗುತ್ತೆ, ನೆಗೆಟಿವ್ ಈ ಕಡೆ ಬರುತ್ತೆ. ಓಕೆ, ಜಸ್ಟ್ ಈಗ ಇನ್ಸರ್ಟ್ ಮಾಡ್ತೀನಿ ನೋಡಿ. 28 and 25. ಓಕೆನಾ, ಇನ್ಸರ್ಟ್ ಆಯಿತು. ಓಕೆ, ಈಗ ಕನೆಕ್ಷನ್ ಕೂಡ ಗೊತ್ತಾಯ್ತಲ್ಲ ಏನಿದೆ. ಜಸ್ಟ್ ಪಾಸಿಟಿವ್ಗೆ ನೆಗೆಟಿವ್ ನೋಡ್ಕೊಳ್ಳಿ. ನೆಗೆಟಿವ್ ತೊಗೊಂಡಿದ್ದೀನಿ, ಪಾಸಿಟಿವ್ ಇಲ್ಲಿದೆ ಸಿಂಬಲ್ಲು, ಪಾಸಿಟಿವ್ ತೊಗೊಂಡಿದ್ದೀನಿ. ಸೊ ಈಗ ಜಸ್ಟ್ ನಾನೀಗ USB ಪೋರ್ಟ್ ಕನೆಕ್ಟ್ ಮಾಡಿ ಇಲ್ಲಿದೆಯಲ್ಲ ಇದು, ಇಲ್ಲಿ ನಾನು ರನ್ ಮಾಡಬೇಕು. ಓಕೆ, ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ರನ್ ಮಾಡಬೇಕು. ಸೊ ಪ್ರೋಗ್ರಾಮಿಗೆ ಏನಂದರೆ ಪಿನ್ ನಂಬರ್ 8 ಅಂತ ತೊಗೊತೀನಿ. ಓಕೆನಾ, ಏಕೆಂದರೆ ನಾನು 8 ಸ್ಟಾರ್ಟ್ ಮಾಡಿರೋದು. ಸೊ ಈಗ ಪ್ರೋಗ್ರಾಮ್ ರನ್ ಮಾಡೋಣ. ಫಸ್ಟು ಪ್ರೋಗ್ರಾಮ್ನ ನಾವು ಬಿಫೋರ್ ಪ್ರೋಗ್ರಾಮ್ ರನ್ ಮಾಡೋದು ಅಥವಾ ಕನೆಕ್ಟ್ ಮಾಡೋದು ಫಸ್ಟು ನಾವು USB ಪೋರ್ಟ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಈಗ USB ಪೋರ್ಟ್ ಕನೆಕ್ಟ್ ಮಾಡಿ ದೆನ್ ಅಲ್ಲಿ ಕನೆಕ್ಟೆಡ್ ಅಂತ ತೋರಿಸಿದ್ದೀವಿ ನೋಡೋಣ. ಓಕೆ, ಕನೆಕ್ಟ್ ಮಾಡ್ತೀವಿ USB ಪೋರ್ಟ್ ಅಲ್ವಾ. ಇಲ್ಲಿ ಅಂತ ತೋರಿಸ್ತಿದೆ ನೋ ಬೋರ್ಡ್ ಸೆಲೆಕ್ಟೆಡ್ ಅಂತ. ಈಗ ನಾವು ಅದಕ್ಕೆ ಏನು ಮಾಡಬೇಕು, ಸೊ ಫಸ್ಟ್ ಈಗ ಟೂಲ್ಸಿಗೆ ಹೋಗಬೇಕು. ಓಕೆ, ಸೊ ಟೂಲ್ಸಿಗೆ ಹೋಗಿ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಬೋರ್ಡ್ ಸೆಲೆಕ್ಟ್ ಮಾಡಿ ಆರ್ಡಿನೋ AVR, ಅದರಲ್ಲಿ ನಮ್ಮದು ಯೂನೋ ತೊಗೊಬೇಕಲ್ಲಿ. ಓಕೆನಾ, ಬೋರ್ಡ್ AVR ಬೋರ್ಡ್, ಸೆಕೆಂಡ್ ಒನ್ ದೆನ್ ಯೂನೋ ಆದಮೇಲೆ ನೆಕ್ಸ್ಟ್ ಈಗ ನಾವು ಪೋರ್ಟ್ ಸೆಲೆಕ್ಟ್ ಮಾಡಬೇಕು. ಓಕೆನಾ, ಪೋರ್ಟ್ ಅಂದ್ರೇನು ಒಂದು ಕಮ್ಯುನಿಕೇಷನ್ ಚಾನಲ್ ಅಂತ ಹೇಳಿದ್ರಲ್ಲ. ಸೊ ಓಕೆ, ದೆನ್ ಆರ್ಡಿನೋ ಯೂನೋ COM3 ಅಂದರೆ ನಮ್ಮ ಚಾನಲ್ಲು COM3 ಇದು. ಓಕೆನಾ, ಅಂದರೆ ಪೋರ್ಟ್ ರೆಡಿ ಆಯ್ತು ಈಗ. ಓಕೆನಾ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಪ್ರೋಗ್ರಾಮ್ನ ಇಲ್ಲಿ ಟೈಪ್ ಮಾಡ್ಕೊಬೇಕು ನಾವು. ಇಲ್ಲಿ ಪ್ರೋಗ್ರಾಮ್ ಟೈಪ್ ಮಾಡಬೇಕು. ಓಕೆನಾ, ಎಲ್ಲ ಸೆಟಪ್ ಆಗಿದೆ. ಜಸ್ಟ್ ಈಗ ಲೂಪ್ ಏನು ಸೆಟಪ್ ಏನು ಅಂತ ಹಾಕಬೇಕು. ಓಕೆನಾ, ಆಲ್ರೆಡಿ ಇದು ಏನಾಗಿದೆ, ಪ್ರೋಗ್ರಾಮ್ ರೆಡಿ ಆಗಿದೆ. ಓಕೆನಾ, ಬಜರ್ 8 ಪಿನ್ ನಂಬರ್ 8 ದೆನ್ ವೈಟ್ ಸೆಟಪ್ಪಲ್ಲಿ ಬಜರ್ ಮತ್ತು ಔಟ್ಪುಟ್ ಅಂತ, ದೆನ್ ಲೂಪ್ ಇದೇ ಥರ ರನ್ ಆಗಲಿ. ಏನೋ ಪ್ರತಿ 1 ಸೆಕೆಂಡಿಗೂ ಹೈ ಲೋ ಆಗಲಿ ಅಂತ. ಓಕೆನಾ, ಸೊ ಒಂದ್ಸಲಿ ವೆರಿಫೈ ಮಾಡೋಣ. ವೆರಿಫೈ ಆಯಿತು. ದೆನ್ ನೆಕ್ಸ್ಟ್ ಈಗ ಅಪ್ಲೋಡ್ ಮಾಡಬೇಕು. ಬಿಫೋರ್ ಅಪ್ಲೋಡ್ ಕನೆಕ್ಷನ್ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳೋಣ. ಓಕೆ,
ಸೊ ಈಗ ಅಪ್ಲೋಡ್ ಮಾಡಿದ್ದೀನಿ, ಅಪ್ಲೋಡಿಂಗ್ ಆಯಿತು ಅಲ್ವಾ. ಸಿ ಔಟ್ಪುಟ್ ಪ್ರತಿ 1 ಸೆಕೆಂಡಿಗೂ ಬಜರ್ ಆನ್ ಆಗ್ತದೆ ಅಲ್ವಾ. ಈಗ ನನಗೆ 1 ಸೆಕೆಂಡಿಗೆ ಬೇಡ, 10 ಸೆಕೆಂಡಿಗೆ ಬೇಕು ಅಂದರೆ ನಾವು ಏನಿಲ್ಲಿದೆ ಅಲ್ಲ, ಇದು 1000 ಇರೋದು ನಾವು ಜಸ್ಟ್ 10,000 ಮಾಡ್ತೀವಿ. ಓಕೆನಾ. ಸಿ ಇನ್ನೊಂದು 0 ಹಾಕ್ಕೊತೀನಿ ಅಷ್ಟೇ. ಓಕೆನಾ. ಏನಾಗುತ್ತೆ, 10,000 ಮಿಲಿ ಸೆಕೆಂಡ್ ಆಗುತ್ತೆ. ಅದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಜಸ್ಟ್ ಅಪ್ಲೋಡ್ ಮಾಡ್ತೀನಿ ಈಗ ನೋಡಿ. ಈಗ ಏನಕ್ಕೆ ಈ ಥರ ಸೌಂಡ್ ಬರ್ತಿದೆ, 10 ಸೆಕೆಂಡಿಗೆ. 10 ಸೆಕೆಂಡ್ ಆದಮೇಲೆ ಆಫ್ ಆಗುತ್ತೆ. 10 ಸೆಕೆಂಡು ಈಗ ಕಂಟಿನ್ಯೂಸ್ 10 ಸೆಕೆಂಡ್ ಆಫ್ ಆಗುತ್ತೆ, ಮತ್ತೆ 10 ಸೆಕೆಂಡ್ ಆಗುತ್ತೆ. ಓಕೆನಾ. ಈ ರೀತಿ ಇದೆಲ್ಲ ವರ್ಕ್ ಆಗುತ್ತೆ. ಓಕೆ, ಐ ಹೋಪ್ ಅರ್ಥ ಆಗಿದೆ. ಎನಿಥಿಂಗ್ ಡೌಟ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್.